ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ನೀವು ಅದ್ದೂರಿ ಮದುವೆಗಳನ್ನು ನೋಡಿರ್ತೀರಿ, ಆಡಂಬರದ ಮದುವೆಗಳನ್ನು ಸಹಿತ ನೋಡಿರ್ತೀರಿ, ಇನ್ನು ಸಿಂಪಲ್ ಮದುವೆಗಳನ್ನು ನೋಡಿರ್ತೀರಿ, ಚಿತ್ರ ವಿಚಿತ್ರವಾದಂತಹ ಮದುವೆಗಳನ್ನು ಸಹಿತ ನೋಡಿರ್ತೀರಿ. ಆದರೆ ಈಗ ನಾವು ತೋರಿಸ್ತಾ ಇರುವಂತಹ ಮದುವೆಯನ್ನು ಬಹುಶಃ ನೀವು ನೋಡಿರ್ಲಕ್ಕೂ ಇಲ್ಲ ಮತ್ತು ಕೇಳಿರ್ಲಕ್ಕೂ ಇಲ್ಲ. ಈಗಂತೂ ಮನೆಯಲ್ಲಿ ಒಬ್ಬ ಹುಡುಗನಿದ್ರೆ ಅವನ ಮದುವೆ ಮಾಡೋದ್ರಲ್ಲೇ ಅಪ್ಪ ಅಮ್ಮ ಹೈರಾಣಾಗಿ ಹೋಗ್ತಾರೆ. ಅದರಲ್ಲಿ ತಮ್ಮ ಮನೆಯಲ್ಲಿರುವಂತಹ 6 ಜನ ಗಂಡು ಮಕ್ಕಳಿಗೆ ಒಟ್ಟಿಗೆ ಮದುವೆ ಮಾಡಿಸಿದ್ದಾರೆ ಇಲ್ಲೊಬ್ಬ ಹೆತ್ತವರು, ಅದು ಕೂಡ ಒಂದೇ ಕುಟುಂಬದ 6 ಹೆಣ್ಣು ಮಕ್ಕಳ ಜೊತೆಯಲ್ಲಿ. ಅಂದುಕೊಂಡಂತೆ ಆಗಿದ್ರೆ ಆ 6 ಜೋಡಿಗಳ ಮದುವೆ 1 ವರ್ಷದ ಹಿಂದೆ ನಡಿಬೇಕಿತ್ತು. ಆದರೆ ಮಾತುಕತೆ ಮುಗಿದರೂ ಸಹಿತ ಮದುವೆಯನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಿರಲಿಲ್ಲ. ಕಾರಣ ಏನಂದರೆ ಆ 6 ಜನ ಹುಡುಗರಲ್ಲಿ ಕೊನೆಯ ಸಹೋದರ ಅಪ್ರಾಪ್ತನಾಗಿರ್ತಾನೆ. ಕಾನೂನಾತ್ಮಕವಾಗಿ ಅವನ ಮದುವೆ ಮಾಡ್ಕೊಳ್ಬೇಕಂದ್ರೆ 1 ವರ್ಷ ಕಾಯಲೇಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಯಾವಾಗ ಅವನು ಪ್ರೌಢಾವಸ್ಥೆಗೆ ಬರ್ತಾನೋ ಆಗ ಅವರ ಮನೆಯವರೆಲ್ಲರೂ ಸೇರಿ ಅವನ ಜೊತೆಗೆ ಒಟ್ಟು 6 ಜನ ಸಹೋದರರ ಮದುವೆಯನ್ನು ಮಾಡಿ ಮುಗಿಸಿದ್ದಾರೆ. ಆ 6 ಸಹೋದರರ ಮದುವೆ ಅಂದ ತಕ್ಷಣವೇ ತುಂಬ ಆಡಂಬರ, ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಭಾಳಷ್ಟು ಜನ ನೋಡ್ಕೊಳ್ಳೋಕೆ ಬಂದಿರ್ತಾರೆ. ಇನ್ನು ಮದುವೆಗೆ ಖರ್ಚು ಮಾಡಿದ್ದು ಎಷ್ಟು ಅಂತ ದೊಡ್ಡ ಲೆಕ್ಕದಲ್ಲಿ ಲೆಕ್ಕ ಹಾಕುವಂತಹ ಜನರೇ ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಆದರೆ ಈ ಮದುವೆಗೆ ಖರ್ಚಾಗಿರೋದು ಕೇವಲ 1 ಲಕ್ಷ ಮಾತ್ರವಂತೆ. ಈ ಮದುವೆಯ ವಿಶೇಷವೇ ಇದು. ಮದುವೆಯಾಗಿ ದುಂದುವೆಚ್ಚ, ಆಡಂಬರ ಮತ್ತು ವರದಕ್ಷಿಣೆ ಯಾವುದೂ ಸಹಿತ ಇರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ 6 ಜನರ ಮದುವೆಯನ್ನು ಏಕಕಾಲದಲ್ಲಿ ಮಾಡಲಾಗಿದೆ. ಅಷ್ಟಕ್ಕೂ ಈ ಮದುವೆ ನಡೆದಿರೋದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಹೈರಾನ್ಕರ್ನಲ್ಲಿ. ಮದುವೆಗೆ ತಮ್ಮ ಆಪ್ತರಾದ ಕೇವಲ 100 ಜನರಿಗೆ ಮಾತ್ರ ಆಮಂತ್ರಣವನ್ನು ನೀಡಲಾಗಿತ್ತಂತೆ. ಅದೇನೇ ಇರಲಿ, ಈ 6 ಸಹೋದರರಿಗೆ ಒಂದೇ ಕುಟುಂಬದ 6 ಸಹೋದರಿಯರು ಸಿಕ್ಕಿರುವಂಥದ್ದು ಇದೇ ವಿಶೇಷ. ಹಾಗಂತ ಪಾಕಿಸ್ತಾನದಲ್ಲಿ ಈ ರೀತಿಯಾದಂತಹ ಮದುವೆ ಇದೇ ಮೊದಲ ಬಾರಿಗೆ ನಡೀತಾ ಇಲ್ಲ. ಈ ಹಿಂದೆಯೂ ಹಲವು ಬಾರಿ 6 ಮತ್ತು ಅದಕ್ಕಿಂತ ಹೆಚ್ಚು ಸಹೋದರರು ಏಕಕಾಲದಲ್ಲಿ ಮದುವೆ ಆಗಿರೋದನ್ನು ಕೇಳಿದ್ದೀವಿ. ಆದರೆ ಈ ಬಾರಿ ಸುದ್ದಿ ಆಗ್ತಿರೋದು ಮಾತ್ರ 6 ಸಹೋದರರಿಗೆ 6 ಜನ ಒಂದೇ ಕುಟುಂಬದ ಸಹೋದರಿಯರು ಸಿಕ್ಕಿರುವಂಥದ್ದು ಮತ್ತು ಆ 6 ಜನ ಸೊಸೆಯಂದಿರಾಗಿ ಒಂದೇ ಕುಟುಂಬಕ್ಕೆ ಹೋಗ್ತಾ ಇರುವಂಥದ್ದು ವಿಶೇಷ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.